ಬರುವ ಉದ್ದೇಶ ಏನು ಅಂದರೆ ಆರ್ಥಿಕ ಸಾಕ್ಷರತೆಯನ್ನು ಜನರಲ್ಲಿ ಪ್ರತಿಯೊಬ್ಬ ಜನರಿಗೂ ಜನಸಾಮಾನ್ಯರಿಗೆ ಮೂಡಿಸಬೇಕು ಅಂತ ಹೇಳಿ ನಾವಿಲ್ಲಿ ಬಂದಿದ್ದೀವಿ. I find that you all are very small for financial awareness, but one small thing I would like to tell you all is you try to save as much as you can during your starting years so that it will help you in your future. ಮಕ್ಕಳೇ, ನಾವು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನೀವು ಉಳಿತಾಯ ಮಾಡೋದ್ರಲ್ಲಿ ತಾವು ಒಲವನ್ನು ತೋರಿಸಬೇಕು. ಉಳಿತಾಯ ಮಾಡೋದು ಈಗಿಂದಲೇ ನಾವು ಪ್ರಾರಂಭಿಸಬೇಕು. ಈಗ ಉಳಿತಾಯ ಮಾಡೋದ್ರಿಂದ ನಿಮಗೆ ಮುಂದಿನ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ. And don't spend whatever little money you have in unnecessary things like buying chocolates or anything like that. Eat healthy food and exercise well so that your health is important for you. Thank you. ಮಕ್ಕಳೇ, ನೀವು ಹಣಕಾಸು ವ್ಯರ್ಥವಾಗಿ ಖರ್ಚು ಮಾಡೋದಾಗಲಿ ಮಾಡಲಾಗಬೇಕು. ಹಣವನ್ನು ನಾವು ಉಳಿತಾಯ ಮಾಡಬೇಕು. ಚಾಕ್ಲೇಟ್ ತಿನ್ನೋದಾಗಲಿ, ಸಿನಿಮಾ ನೋಡೋದಾಗಲಿ ಅಥವಾ ವ್ಯರ್ಥ ಅನ್ಹೆಲ್ದಿ ಅಂದರೆ ನಮ್ಮ ಆರೋಗ್ಯ ಕಡೆಗೆ ನಾವು ಗಮನ ಕೊಡಬೇಕು. ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕು. ಇದರಿಂದ ಮುಂದೆ ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಹಣವನ್ನು ಒಂದು ಉತ್ತಮವಾದ ಕಾರ್ಯದಲ್ಲಿ ವಿನಿಯೋಗ ಮಾಡಬೇಕು. ವ್ಯರ್ಥ ಖರ್ಚುಗಳನ್ನು ಮಾಡಬೇಕು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಟ್ಟು ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಾವಿಲ್ಲಿ ಬಂದಿರೋದು ನಿಮಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಒಂದು ಸಾಮಾಜಿಕ ಒಂದು ಸೋಷಿಯಲ್ ನಿಮಗೆ ಅನುಕೂಲವಾಗುವಂಥ ಒಂದು ಪದಾರ್ಥಗಳನ್ನು ನಾವು ಕೊಡ್ತೀವಿ ಮುಂದೆ. ಅದು ನಿಮ್ಮ ಜೀವನದಲ್ಲಿ ಅನುಕೂಲ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜನ್ಧನ್ ಅಕೌಂಟ್ಸ್ಗಳಿಗೆ ವರ್ಗಾವಣೆ ಆಗುತ್ತೆ. ಅದಕ್ಕೆ ನೀವು KYC ಅಂತ ಒಂದು ಮಾಡಬೇಕಾಗತ್ತೆ, ಆಧಾರ್ ಸೀಡಿಂಗ್ ಅಂತ ಒಂದು ಮಾಡಬೇಕಾಗತ್ತೆ. ಅಕೌಂಟ್ ಓಪನ್ ಮಾಡಲಿಕ್ಕೆ ಸ್ಟೂಡೆಂಟ್ಗಳಿಗೆ ವಯೋಮಿತಿ ಅಂದರೆ ಎಷ್ಟು ಅಂದರೆ 11 ವರ್ಷ. 11 ವರ್ಷದ ಮೇಲ್ಪಟ್ಟು ನೀವು ಇಂಡಿಪೆಂಡೆಂಟಾಗಿ ಅಕೌಂಟ್ ಓಪನ್ ಮಾಡಬೇಕು. ನಾವು ಬ್ಲೈಂಡ್ ಮಕ್ಕಳಿಗೂ ಸಹ ಅಕೌಂಟ್ ಓಪನ್ ಮಾಡ್ತೀವಿ. ಬ್ಲೈಂಡ್ ಮಕ್ಕಳು ಸಹ ಅವರು ಎಲ್ಲ ಸಮಾಜದ ಜನರಿಗೆ ಏನೇನು ಅಕೌಂಟ್ ಓಪನ್ ಮಾಡಿದಾಗ ಏನೇನು ಫೆಸಿಲಿಟಿ ಕೊಡಬೇಕು ಬ್ಯಾಂಕ್ ಅವರು, ಅದೆಲ್ಲ ಫೆಸಿಲಿಟಿನೂ ನಿಮಗೂ ಸಹ ಅನ್ವಯ ಆಗುತ್ತೆ. ಅಂದರೆ ನಿಮಗೂ ನಾವು ಚೆಕ್ ಬುಕ್ ಫೆಸಿಲಿಟಿ ಕೊಡ್ತೀವಿ, ನಿಮಗೂ ಲಾಕರ್ ಫೆಸಿಲಿಟಿ ಕೊಡ್ತೀವಿ. ನಿಮಗೋಸ್ಕರ ನಾವು ಸಂಪೂರ್ಣ ATM ಅಂದರೆ ಟಾಕಿಂಗ್ ATM ಅಂತ ಮಾಡಿದ್ದಾರೆ. ಅಂದರೆ ನಮಗೆ ಒಂದು ಪಕ್ಷ ಹಣ ಡ್ರಾ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನಮಗೆ ಕಾಣದೇ ಇರಬೇಕಾದ್ರೆ ಅವಾಗ ನಾವು ಈ ಶಬ್ದಗಳ ಮುಖಾಂತರ ಅಂದರೆ ಟಾಕಿಂಗ್ ATM ಅಲ್ಲಿ ಹೋಗಿ ನಾವು ಹಣನ ವಿಡ್ರಾ ಮಾಡ್ಬೋದು. ಅಕೌಂಟ್ ಓಪನ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮ ತಮ್ಮ ಇಂಪ್ರೆಷನಲ್ಲೂ ಅಕೌಂಟ್ ಓಪನ್ ಮಾಡ್ಬೋದು, ಅಥವಾ ಯಾರಾದರೂ ಒಂದು ವಿಟ್ನೆಸ್ ನಿಮ್ಮ ಗಾರ್ಡಿಯನ್ ಕರ್ಕೊಂಡು ಹೋಗ್ಬಿಟ್ಟು ವಿಟ್ನೆಸ್ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಆಮೇಲೆ ನಿಮಗೆ ಮಕ್ಕಳಿಗೆ ಎಜುಕೇಷನ್ ಲೋನ್ ಬ್ಯಾಂಕ್ ಅವರು ಕೊಡ್ತಾರೆ. ಎಜುಕೇಷನ್ ಲೋನ್ ಅಂದರೆ ಏನು? ಶೈಕ್ಷಣಿಕ ಸಾಲ. ನೀವು ಮುಂದೆ 10ನೇ ತರಗತಿ ಆದಮೇಲೆ PUC ಆದಮೇಲೆ ನಿಮಗೆ ಒಂದು ಗ್ರ್ಯಾಜುಯೇಷನ್ಗೆ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ, ವೃತ್ತಿಪರ ಕೋರ್ಸ್ಗಳಾದ ವೈದ್ಯಕೀಯ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ಥರ ಕೋರ್ಸ್ಗಳು ನೀವು ಮಾಡಬೇಕಾದಾಗ ನಿಮಗೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಆ ಸಮಯದಲ್ಲಿ ನಿಮಗೆ ನೀವು ಬ್ಯಾಂಕಿಗೆ ಹೋದರೆ ನಿಮಗೆ ಬ್ಯಾಂಕ್ ಅವರು ಶೈಕ್ಷಣಿಕ ಸಾಲ ಕೊಡ್ತಾರೆ. 4 ಲಕ್ಷದವರೆಗೆ ಯಾವುದೇ ಥರ ಮೇಲಾಧಾರ ಕೊಡುವ ಅವಶ್ಯಕತೆ ಇಲ್ಲ. ಯಾವುದೇ ಥರ ಒಂದು ಪರ್ಸನಲ್ ಗ್ಯಾರಂಟಿ ಕೊಡುವಂಥ ಅವಶ್ಯಕತೆ ಇಲ್ಲ. 4 ಲಕ್ಷ ಮೇಲಪಟ್ಟು 7.5 ಲಕ್ಷದವರೆಗೆ ಬ್ಯಾಂಕ್ನವರು ಒಂದು ಸ್ಯೂರಿಟಿ ಅಂತ ಕೇಳ್ತಾರೆ. ಅದು ನಿಮ್ಮ ಯಾರಾದರೂ ಸಂಬಂಧಪಟ್ಟವರು, ಯಾರಾದರೂ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಬ್ಯಾಂಕಿಗೆ ಶ್ಯೂರಿಟಿ ಕೊಡ್ಬೋದು. 7.5 ಲಕ್ಷದವರೆಗೆ ಕೊಡ್ತಾರೆ. 7.5 ಲಕ್ಷದ ಮೇಲಾದರೆ ನಿಮಗೆ ಬ್ಯಾಂಕಿಗೆ ಏನಾದರೂ ಶ್ಯೂರಿಟಿ ಕೊಡಬೇಕಾಗತ್ತೆ, ಅಂದರೆ ಒಂದು ಏನಾದರೂ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಮತ್ತು SB ಅಕೌಂಟ್ನ ಬಗ್ಗೆ ನಾನು ಹೇಳಿದೆ. ನೀವು SB ಅಕೌಂಟ್ 11 ವರ್ಷದ ಮೇಲ್ಪಟ್ಟ ಮಕ್ಕಳು ಇಂಡಿಪೆಂಡೆಂಟಾಗಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ನಿಮಗೆ ATM ಕಾರ್ಡ್ ಕೊಡ್ತಾರೆ, ಚೆಕ್ ಬುಕ್ ಕೊಡೋದಿಲ್ಲ, ATM ಕಾರ್ಡ್ ಕೊಡ್ತಾರೆ. 18 ವರ್ಷದ ಮೇಲಾದರೆ ನಿಮಗೆ ಚೆಕ್ ಬುಕ್ ಫೆಸಿಲಿಟಿ ಇದೆ. ಚೆಕ್ ಬುಕ್ ಮುಖಾಂತರ ನೀವು ವ್ಯವಹಾರ ಮಾಡ್ಬೋದು. ಅಲ್ಲಿವರೆಗೆ ನೀವು ATM ರುಪೇ ಕಾರ್ಡ್ ಕೊಡ್ತಾರೆ. ಮತ್ತು ರುಪೇ ಕಾರ್ಡಲ್ಲಿ ನಿಮಗೆ ಫ್ರೀ ಆಕ್ಸಿಡೆಂಟಲ್ ಬೆನಿಫಿಟ್ ಸಿಗುತ್ತೆ ರುಪೇ ಕಾರ್ಡ್ ಮುಖಾಂತರ. 2 lakh ರೂಪೀಸ್ವರೆಗೆ ಯಾವುದಾದ್ರೂ ಒಂದು ದುರ್ಘಟನೆ ಸಂಭವಿಸಿ ಸಾವು ಸಂಭವಿಸಿದ ಪಕ್ಷದಲ್ಲಿ ಅವರ ಕುಟುಂಬದವರಿಗೆ 2 ಲಕ್ಷ ರೂಪಾಯಿ ಪರಿಹಾರವಾಗಿ ಸರ್ಕಾರದವರು ಕೊಡ್ತಾರೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಇದನ್ನು ನೀವು
ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾರ್ದಾರ್ದು ಅಕೌಂಟ್ ನೀವು ಓಪನ್ ಮಾಡಿಲ್ಲ, ಎಲ್ಲರದ್ದು ಅಕೌಂಟ್ ಇದೆ ಅಂತ ಭಾವಿಸ್ತಾರೆ ಅಲ್ವಾ? ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲರದ್ದು ಅಕೌಂಟ್ ಇದೆ. ಯಾರು ಅಕೌಂಟ್ ಓಪನ್ ಮಾಡದೇ ಇದ್ದರೆ ದಯವಿಟ್ಟು ಅಕೌಂಟ್ ಓಪನ್ ಮಾಡಿ. ಮತ್ತು ಅಕೌಂಟ್ ಓಪನ್ ಮಾಡೋದಲ್ಲದೆ ಒಂದು KYC ಅಂತ ಇದೆ, ಆಧಾರ್ ಜೋಡಣೆ ಕಂಪಲ್ಸರಿ ಮಾಡಲೇಬೇಕು. ಆಧಾರ್ ಜೋಡಣೆ ಅಂದರೆ ಏನು? ನೀವು ನಿಮ್ಮ ಆಧಾರ್ ಕಾರ್ಡ್ ಕಾಪಿನ ಬ್ಯಾಂಕಿಗೆ ತೊಗೊಂಡೋಗಿ ಕೊಟ್ಟು ನಿಮ್ಮ ತಂಬ್ ಇಂಪ್ರೆಷನ್ನು ಬ್ಯಾಂಕಲ್ಲಿ ಕೊಟ್ಬಿಟ್ಟು ಅಕೌಂಟನ್ನು ಬ್ಯಾಂಕಿಗೆ ಆಧಾರಿಗೆ ಜೋಡಣೆ ಮಾಡೋಂಥ. ಇಷ್ಟು ಮಾಡೋದ್ರಿಂದ ನೀವು ಮುಂಬರುವ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಬರುವಂತಹ ನೇರ ವರ್ಗಾವಣೆ, ಈಗ ಸಬ್ಸಿಡಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಆ ಯೋಜನೆ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೂ ಸಹ ಸ್ಕಾಲರ್ಶಿಪ್ಪು ಸಹ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕನೇ ವರ್ಗಾವಣೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಅಕೌಂಟಲ್ಲಿ ಆಧಾರ್ ಜೋಡಣೆ ಮಾಡಿಸ್ಬೇಕು. ಅಂದರೆ ಆಧಾರ್ ಜೋಡಣೆ ಮಾಡಬೇಕು ಅಂದರೆ ಬ್ಯಾಂಕಿಗೆ ನೀವು ಎಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಅಕೌಂಟ್ ಇದೆಯೋ ಅಲ್ಲಿ ನೀವೇ ಹೋಗಬೇಕು. ನೀವೇ ಹೋಗ್ಬಿಟ್ಟು ಆಧಾರ್ ಕಾರ್ಡನ್ನು, ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. ಆಗ ಅವರು ಬ್ಯಾಂಕವ್ರು ಏನು ಮಾಡ್ತಾರೆ, ನಿಮ್ಮದು ಒಂದು ತಂಬ್ ಇಂಪ್ರೆಷನ್ ತೊಗೊಳ್ತಾರೆ. ತಂಬ್ ಇಂಪ್ರೆಷನ್ ತೊಗೊಂಡ್ಬಿಟ್ಟು ನಿಮ್ಮ ಆಧಾರನ್ನು ಬ್ಯಾಂಕಿಗೆ ಜೋಡಣೆ ಮಾಡ್ತಾರೆ. ಇಷ್ಟು ಮಾಡಿದರೆ ನಿಮ್ಮ ಒಂದು ಕರ್ತವ್ಯ ಆಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮಗೆ ಸ್ಕಾಲರ್ಶಿಪ್ ಡೈರೆಕ್ಟಾಗಿ ಬರುತ್ತೆ. ನಾನು ಎಜುಕೇಷನ್ ಲೋನ್ ಬಗ್ಗೆ ಹೇಳಿದೆ. ಮತ್ತು ನಿಮಗೆ ಬ್ಯಾಂಕಿನಿಂದ ಏನಾದರೂ ದೂರು ಇದ್ದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಲೀಡ್ ಬ್ಯಾಂಕ್ ಅಂತ ಇರುತ್ತೆ. ನಾವು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಥವಾ ಲೀಡ್ ಬ್ಯಾಂಕ್ ಮುಖ್ಯಸ್ಥನಾಗಿರ್ತೀನಿ. ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿನಿಧಿ ಆಗಿರ್ತೀವಿ. ನೀವು ನಮಗೂ ಸಹ ದೂರು ಸಲ್ಲಿಸಿದಲ್ಲಿ ನಾವು ಯಾವುದೇ ಬ್ಯಾಂಕಿನಿಂದ ಏನಾದರೂ ನಿಮಗೆ ಸಮಸ್ಯೆ ಎದುರಿಸ್ತಿದ್ದಲ್ಲಿ ಅದಕ್ಕೆ ನಾವು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಯಾವುದೇ ಬ್ಯಾಂಕ್ ಜಿಲ್ಲೆಯಲ್ಲಿ ನೀವು ಒಂದೇ ಬ್ಯಾಂಕ್ ಅಲ್ಲ, ಯೂನಿಯನ್ ಬ್ಯಾಂಕ್ ಅಂತ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ICIC ಬ್ಯಾಂಕ್, ಯಾವುದೇ ಬ್ಯಾಂಕಿನ ನೀವು ಸಮಸ್ಯೆ ಇದ್ದಲ್ಲಿ ನೀವು ಲೀಡ್ ಬ್ಯಾಂಕ್ ಅಪ್ರೋಚ್ ಮಾಡಿದ್ರೆ ನಾವು ನಿಮಗೆ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆರ್ಥಿಕ ಸಾಕ್ಷರತೆಯಲ್ಲಿ ನೀವು ಭಾಗವಹಿಸಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆರ್ಥಿಕ ಸಾಕ್ಷರತೆ ಅಂದರೆ ನಾವು ಆರ್ಥಿಕವಾಗಿ ಸದೃಢರಾಗಬೇಕು. ನಾವು ಮುಂದೆ ಯಾರ ಹತ್ರನೂ ಹಣಕ್ಕೋಸ್ಕರ ಕೈ ಚಾಚೋ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾವು ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರಾಗಬೇಕು ಅಂದರೆ ನಮ್ಮ ಕಾಲಲ್ಲಿ ನಾವು ನಿಂತ್ಕೊಬೇಕು. ನಾವು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉತ್ತಮವಾದ ಜೀವನವನ್ನು ರೂಪಿಸ್ಕೊಳ್ಬೇಕು. ನಮಗೆ ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡೋದ್ರ ಮೇಲೆ ಕೆಲಸ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅಲ್ವಾ? ಅವಾಗ ನಾವು ಉದ್ಯೋಗ ಮಾಡಬೇಕು. ಉದ್ಯೋಗ ಮಾಡಲಿಕ್ಕೂ ಬ್ಯಾಂಕ್ ಅವರು ಸಾಲ ಕೊಡ್ತಾರೆ. ದಯವಿಟ್ಟು ಮಧ್ಯವರ್ತಿಗಳ ಹಾವಳಿಯಿಂದ ದೂರ ಇರಲಿ. ಎಲ್ಲೂ ಸಿಕ್ಕಿದ ಕಡೆ ಎಲ್ಲ ಸಾಲ ಮಾಡಬೇಡಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಹೇಳಲಿಕ್ಕೆ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಮತ್ತು ಒನ್ಸಗೆ ನಾವು ಈ ಸಂಸ್ಥೆಗೆ ನಾವು ಚಿರಋಣಿ. ಯಾಕೆಂದರೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಅಷ್ಟು ದೂರದಿಂದ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಜೊತೆಗಿದ್ದು ಇದುವರೆಗೂ ತಮ್ಮ ಒಂದು ಅಮೂಲ್ಯವಾದ ಮಾಹಿತಿಯನ್ನು ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿ ಹಣಕಾಸನ್ನು ಯಾವ ರೀತಿ ಶೇಖರಣೆ ಮಾಡಬೇಕು, ಬ್ಯಾಂಕಿನ ಅಕೌಂಟನ್ನು ಇಲ್ಲಿ ಓಪನ್ ಮಾಡಬೇಕು, ಆ ಬ್ಯಾಂಕಿನಲ್ಲಿ ತಮ್ಮ ಒಂದು ಸೇವಿಂಗ್ಸನ್ನು ಕ್ರೋಢೀಕರಿಸಿಕೊಳ್ಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಂತಹ ಮೇಡಮ್ ಜಬೀನಾ ಮುನ್ನಗುಂದ ಅವರಿಗೆ ನಾನು